द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरी नमामि ललितां नित्यां महात्रिपुरहरि। ನಾವೆಲ್ಲರೂ ಕೂಡ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಕ್ಯಾಂಪಸ್ ಇವತ್ತು ಲೋಕಾರ್ಪಣೆಗೊಂಡಂತೆ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವಗಳಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಪರಮ ಪೂಜ್ಯ ಶ್ರೀ ಪರಮಾತ್ಮನ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ, ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರಲ್ಲಿ ಮತ್ತು ಬಹು ವಿಶೇಷವಾಗಿ ಇಂದು ದೆಹಲಿಯಿಂದ ಬಂದು ಹಳ್ಳಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಈ ಕ್ಯಾಂಪಸ್ ಅನ್ನು ದೇಶಕ್ಕೆ ಲೋಕಾರ್ಪಣೆ ಮಾಡಿದಂಥ ಅಮಿತ್ ಶಾಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು, ವೈದ್ಯಕೀಯ ಶಿಕ್ಷಣ ಹಳ್ಳಿಗೂ ಕೂಡ ತಲುಪಬೇಕು ಅಂತಕ್ಕಂಥದ್ದು ಮೋದಿಜಿಯವರ ಮತ್ತು ಅಮಿತ್ ಶಾಜಿಯವರ ಕನಸು. ಅದಕ್ಕೆ ಪೂರಕವಾಗಿ ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಗೌರವಿಸಿ, ರಾಜ್ಯ ಸರ್ಕಾರದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರ ಧ್ವನಿಯಾಗಿ ಸೇವೆಯನ್ನು ಮಾಡಿ ಪ್ರಸ್ತುತ ಕೇಂದ್ರ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂಥ ಪ್ರೀತಿಯ ಕುಮಾರಸ್ವಾಮಿ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ಸೋಮಣ್ಣ ಅವರಿದ್ದಾರೆ, ಸುಧಾಕರ್ ಅವರೇ, ವಿಶ್ವನಾಥ್ ಅವರೇ, ಶ್ರೀನಿವಾಸಯ್ಯ ಅವರೇ, ವೇದಿಕೆಯಲ್ಲಿ ವೈಸ್ ಚಾನ್ಸಲರ್ ಅಂಡ್ ಡೀನ್ ಆಫ್ ದ ಯೂನಿವರ್ಸಿಟಿ, ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ಪ್ರೀತಿಯ ಭಕ್ತರೇ, ಮಾಧ್ಯಮ ವೃಂದದವರೇ, ಆಸ್ತಿಕ್ ಮಹಾಶಯರೇ, ಈಗಾಗಲೇ ಲೋಕಾರ್ಪಣೆಗೊಂಡಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಇಂದು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಮುಂದುವರಿದ ಭಾಗ ಕೇವಲ ಕಟ್ಟಡಗಳನ್ನು ಕಟ್ಟುವ ಭಾಗ ಅಲ್ಲ, ಇದು ಜನಗಳ ಮನಸ್ಸನ್ನ ಬೆಸೆಯುವಂಥ ಕಾರ್ಯ ಮತ್ತು ಜನಗಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯದ ಕಾರ್ಯಕ್ರಮ ಇದು ಆಗಿದೆ. 1974 ಸುಮಾರಿಗೆ ನಮ್ಮ ಪೂಜ್ಯ ಗುರುಗಳಾಗಿದ್ದಂತಹವರು ಸರಿಯಾದ ಆರೋಗ್ಯ ಸಿಗದೇ ತಪಾಸಣೆ ಮಾಡಿಕೊಳ್ಳಿಕ್ಕೆ ದೇಹವನ್ನು ಬಿಟ್ಟ ಸಂದರ್ಭದಲ್ಲಿ ಪೂಜ್ಯ ಗುರುಗಳಿಗೆ ಒಂದು ಸಂಕಲ್ಪ ಆಯಿತು. ಅದು ಕಾರಣ ಬಿಜಿ ನಗರದ ಫಸ್ಟ್ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ನಂತರದಲ್ಲಿ ಮತ್ತೆ ಕೆಂಗೇರಿ ಭಾಗದಲ್ಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ came into existence. Again it is to serve and to cater the health service to the rural part of that area. ಮತ್ತೆ ವಿಶ್ವವಿದ್ಯಾನಿಲಯ ಈ ಭಾಗದಲ್ಲಿ ಇದರ ನಗರೂರು ಅಂತ ಕರೀತಾರೆ. ನಗರ ಅಂದ್ರೆ ಸಿಟಿ, ಊರು ಅಂದ್ರೆ ವಿಲೇಜ್. ಇಟ್ ಈಸ್ neither a city nor a village, so rightly aptly it is named as ನಗರೂರು. ಇಂತಹ ಒಂದು ಭಾಗದಲ್ಲಿ ನಮ್ಮ ಭಕ್ತರುಗಳಿಗೆ, ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರುಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಪೇಕ್ಷೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನನಗೆ ಬಹಳಷ್ಟು ಸಂತೋಷವಿದೆ. ಅವರನ್ನ ಕಂಡರೆ ಇಡೀ ನಾಡು ಗೌರವಿಸುತ್ತೆ. ಕಾರಣ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅವರ ಶಕ್ತಿ ಇರ್ಬೋದು, ಬೇರೆಯವರ ಶಕ್ತಿ ಇರ್ಬೋದು. ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ the simple understanding how one can derive the energy of having seen Amisha ji, one who is
ಹಣ್ಣು ಹೇಗೆ ಕೊಡುತ್ತೆ ಮರ, ನೆರಳನ್ನು ಹೇಗೆ ಕೊಡುತ್ತೆ, ಹೂವನ್ನು ಹೇಗೆ ಕೊಡುತ್ತೆ ಅಂತಂದ್ರೆ ಆ ಮರದ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇರೋದ್ರಿಂದ. ಸಿಮಿಲರ್ಲಿ, if you have to get fruit, flowers and the best of the best out of the tree, the way how it is rooted deeply into the soil, similarly if we too are deeply rooted into the culture of our country, we too are going to derive the energy the way how we has been getting the energy. ಒಂದು ಮಾತು ಅವ್ರನ್ನ ನೋಡಿದಾಗ ತುಂಬ ಸರಿಹದ್ದಿನ ನೋಡಿದಾಗ ನೆನಪಾಗುತ್ತೆ. ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. ಎಷ್ಟು? 700 ಶ್ಲೋಕಗಳು. ಕೊನೆಯ ಒಂದು ಶ್ಲೋಕ ಉಂಟು. ಎಲ್ಲ ಮಾತುಗಳನ್ನು ವೇದವ್ಯಾಸರ ಮಾತಿನ ಹಾಗೆ ವಿಸ್ತರಿಸಿದ ಮೇಲೆ ಧೃತರಾಷ್ಟ್ರನಿಗೆ ಸಂಜೆಯ ಒಂದು ಮಾತಿನ ಕೊನೆಯ ಮಾತಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಸಂಜೆಯ ಹೇಳಿದ ಕೊನೆಯ ಮಾತು ಭಗವದ್ಗೀತೆಯಲ್ಲಿ ಏನದ ಅರ್ಥ? ನಮ್ಮ ಬದುಕಿಗೆ ಸಂಪತ್ತು ಬೇಕು ಅಂತ ಬಯಸ್ತೇವೆ. ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ಸು ಮತ್ತು ವಿಜಯ ಸಿಗಲಿ ಅಂತ ಬಯಸ್ತೇವೆ. ಮತ್ತು ನಾವು ಕೈಗೊಂಡ ಯಾತ್ರೆಯಲ್ಲಿ ಸತತವಾಗಿರ್ತಕ್ಕಂಥ ಪ್ರೋಗ್ರೆಸ್ ಅಂಡ್ ಪ್ರಾಸ್ಪರಿಟಿ ವಿ ಎಕ್ಸ್ಪೆಕ್ಟ್. ಮತ್ತು ನೀತಿಗಳು ಸಮಾಜದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಬಯಸ್ತೇವೆ. One who has been aspiring to have the wealth in our life, one who is going to desire for the victory, one who is going to seek the prosperity and the progress in the country of one's own life, and one who wants to have the morality and the ethics and the values to be established in the society. How it is going to happen? Sanjay's statement says, one who is going to be like a yogi Krishna. If you are going to be yogi like a Krishna without bhakti, these things are not going to be established. Along with Krishna, who is a yogi, epitome of knowledge and wisdom and the enlightenment, only when you have Arjuna, who has the bow, which is nothing but the valor and the courage and the energy, only when these two are going to be embedded, these two are going to be blended, only then we can expect ಆಗ ಮಾತ್ರ ನಾವು ಸಂಪತ್ತನ್ನ, ವಿಜಯವನ್ನ, ಮೌಲ್ಯಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಮಿತ್ ಶಾಜಿ is so devoted and a man of spirituality. Having seen quite closely, he has all the maryada respect to the culture and the spirituality of our country. Being deeply rooted into the culture, also he knows how to act. Ideas are going to rule the world too. If these ideas are not going to be sown, if these ideas are not going to be fostered, what is the use of having the best seeds? Being a man of action, Amit Shah ji has been respecting the culture, religion and the spirituality of the country, so he has been deriving that energy from the very root of our culture. What actually culture is going to be? Culture ಏನು ಕೊಡುತ್ತೆ ನಮಗೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, if my personality and identity is going to be respected in the society, I should have the culture. At physical level, at mental level, at culture level, at intellectual level, at the spiritual level, if one has that culture, he is going to be distinguished from person to person. Being one such man of culture, man of spirituality, man of nationalism, he has been deriving that energy, so he has been working relentlessly for the unity of our country. Once again, I am thanking for his presence. ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಆಸ್ಪತ್ರೆ ಮತ್ತು ಕಾಲೇಜಿನ ಬಗ್ಗೆ ಬಹುವಾಗಿ ಶ್ರಮಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದದ್ದು, ಸೋಮಣ್ಣನವರು ಬಂದದ್ದು, ಕುಮಾರಸ್ವಾಮಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್, ರೈಟ್ ಡೈರೆಕ್ಷನ್ ಆಫ್ ಅಮಿತ್ ಶಾ ಜಿ ಅಂಡ್ ಮೋದಿ ಜಿ ಈಸ್ ಎಕ್ಸಾಂಪ್ಲರಿ. And all these personalities have come here to witness and to inaugurate this program. Thanking all the people, those who have come, particularly our Amit Shah ji, who has been nurturing and fostering the culture and the spirituality of our country.
If India dies, who lives? ಭಾರತ ಉಳಿದರೆ ಅಳಿಯುವರಾರು, ಭಾರತ ಅಳಿದರೆ ಉಳಿಯುವರ್ಯಾರು. ಅಂದರೆ ಭಾರತವನ್ನು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಭಾರತ ಉಳಿಬೇಕು. ಭಾರತ ಉಳಿಬೇಕು ಅಂತಂದ್ರೆ ಏನು? ಶತಮಾನಗಳಿಂದ ಬಂದಿರತಕ್ಕಂಥ ಜ್ಞಾನವನ್ನು ನಾವು ಉಳಿಸಬೇಕಾಗುತ್ತೆ. ಅಂತಹ ಜ್ಞಾನ ಪರಂಪರೆ ಉಳಿದದ್ದೇ ಆದರೆ ನಮ್ಮ ನಾಡು ಜಗತ್ತಿಗೆ ಬೆಳಕಾಗುತ್ತೆ. ಇಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ, ಅಲೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ. ಇಲ್ಲಿ ಕಾಲೇಜು ನೆಪ ಮಾತ್ರ. ಕಾಲೇಜುಗಳ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ಗಳ ಮುಖಾಂತರ ಈ ಭಾಗದ ನಮ್ಮ ರೋಗಿಗಳನ್ನ ಜನಗಳನ್ನ ಟ್ರೀಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಸಲ ಅಮಿತ್ ಶಾಜಿ ಅವರು ಹೇಳಿದ್ರು, ಅನ್ಲೆಸ್ ವಿ ಇಂಟಿಗ್ರೇಟ್ both our ancient system of medicine and education along with the modern medicine, if it is not going to be integrated, future is going to be very difficult. ಒಂದು ಕಡೆ ಆಯುರ್ವೇದವನ್ನು ನಾವು ಸಪೋರ್ಟ್ ಮಾಡಬೇಕು, ಇನ್ನೊಂದು ಕಡೆ ಮಾಡರ್ನ್ ಕೂಡ ಸಪೋರ್ಟ್ ಮಾಡಬೇಕು. ದಿಸ್ ಇಸ್ ದ ವಿಷನ್ ವಿಚ್ ವಾಸ್ ಗಿವನ್ ಬೈ ಹಿಮ್. ಆಸ್ ದ ರಿಸಲ್ಟ್ ದಿ ಸಿಸ್ಟಮ್ ಈಸ್ ರಿಯಲೈಸ್ಡ್ ಓವರ್ ಹಿಯರ್. ಪೂಜ್ಯ ಗುರು ಬಾಲ ಗಂಗಾಧರ ಮಹಾಸ್ವಾಮೀಜಿಯವರ ಕನಸು ಇವತ್ತು ಸಾಕಾರಗೊಂಡಿದೆ. ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಇಂದು ವ್ಯವಸ್ಥೆ ಲೋಕಾರ್ಪಣೆಗೊಂಡಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಆಶೀರ್ವಾದವನ್ನು ಹೇಳ್ತಾ ಅಮಿತ್ ಶಾಜಿ ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವ್ಯವಸ್ಥೆಯನ್ನು ಲೋಕಾರ್ಪಣೆ ಮಾಡಿ ಕೊಟ್ಟದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. मेरे साथी श्री वी सोमन्ना जी, श्री शरण प्रकाश पाटिल जी, मेडिकल एजुकेशन मिनिस्टर कर्नाटक सरकार, डॉक्टर के सुधाकर, यहाँ के सांसद महोदय, मेरे मित्र और विपक्ष के नेता श्री आर अशोक जी, श्री एस आर विश्वनाथ जी, श्री निवासैया जी और आदि चुनचुनगिरी विश्वविद्यालय के कुलपति डॉक्टर एम ए शेखर जी और आज के कार्यक्रम में उपस्थित सभी गुणीजनों, भाइयों बहनों, आप सभी को मेरा प्रणाम। सबसे पहले मैं डॉक्टर निर्मलानंद दास जी महास्वामी का हृदयपूर्वक धन्यवाद करना चाहता हूं कि उन्होंने ये जो पुण्य कार्य महास्वामी जी की प्रेरणा से कई सालों से चल रहा है, इसके नए एक्सटेंशन में मुझे शामिल होने का मौका दिया। मैं महास्वामी जी का बहुत बहुत धन्यवाद करना चाहता हूँ। ಆರಂಭದಲ್ಲಿ ನಾನು ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ದಿನದ ಈ ಒಂದು ಮಹತ್ ಕಾರ್ಯದಲ್ಲಿ ನನ್ನನ್ನು ಭಾಗವಹಿಸಲು ಆಹ್ವಾನಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. मित्रों, हमारी संस्कृति का बहुत अहम सूत्र है, कोई भी प्रवृत्ति सर्वजन हिताय सर्वजन सुखाय करनी। अपने के अलावे पूरे समाज का विचार कर हम प्रवृत्त हो, वो हमारी संस्कृति का मूल बिंदु है। और आज ये संस्था गांव-गांव में वेलनेस सेंटर, गरीबों के
ಘಟಕಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. आज यहाँ पर लगभग 200 करोड़ रुपए की लागत से 16 एकड़ में 20 लाख वर्ग फुट के कंस्ट्रक्शन के साथ 4000 छात्र पढ़ाई कर पाए, ऐसा एक संकुल विद्या का धाम यहाँ बना है। 1000 बेड वाला आधुनिक अस्पताल जिसमें सुपर स्पेशलिटी की सारी व्यवस्थाएं यहाँ पर है। और सबसे बड़ी बात, गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा, ये संकुल सात अर्थ में एक सेवा का बहुत बड़ा माध्यम बनेगा, इसका मुझे विश्वास है। ಇಲ್ಲಿರ್ತಕ್ಕಂಥ ವಿಶಾಲವಾದ ಪ್ರದೇಶದಲ್ಲಿ ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದರೂ ವಿಶೇಷವಾಗಿ ಬಡ ಜನರಿಗೆ ಉಚಿತವಾಗಿ ಹಾಗೂ ಕೈಗೆಟುಕುವಂತಹ ಬೆಲೆಗಳಲ್ಲಿ ಟ್ರಸ್ಟ್ ಸೇವೆಯನ್ನು ಮಾಡ್ತಾ ಇರೋದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. मैं जब आज यहाँ आया हूँ तब श्री आदि चुनचुन गिरी मठ के जगत गुरु श्री 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 डॉक्टर बाल गंगाधर नाथ जी महास्वामी जी को भी श्रद्धा पूर्वक प्रणाम कर उनको याद करना चाहता हूँ। ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರಿಗೂ ಸಹ ಗೌರವ ನಮನವನ್ನು ಸಲ್ಲಿಸಲಾಗಿದೆ. आदि चुनचुनगिरी की पवित्र पहाड़ियों में 1800 साल से जो एक परंपरा थी, आध्यात्मिक परंपरा थी, वो आध्यात्मिक परंपरा को बरकरार रखते हुए, उसको और उज्जवल करते हुए, इसके साथ सेवा, शिक्षा और समर्पण, इसको जोड़ने का काम महास्वामी ने किया। और आज डॉक्टर निर्मलानंद नाथ महास्वामी जी भी इसको आगे बढ़ा रहे हैं। 1800 ವರ್ಷಗಳಿಗಿಂತಲೂ ಹಿಂದಿರ್ತಕ್ಕಂಥ ಈ ಭವ್ಯ ಪರಂಪರೆಯನ್ನ ಈ ದಿನ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ಸೇವಾ ಮನೋಭಾವ, ಶಿಕ್ಷಣದ ಕಡೆಗೆ ಇರುವಂತಹ ಕಾಳಜಿ ಹಾಗೂ ಸಮರ್ಪಣಾ ಮನೋಭಾವದಿಂದ ಅದನ್ನು ಮತ್ತಷ್ಟು ಉತ್ತುಂಗಕ್ಕೆ ಇರಿಸಿದ್ದಾರೆ ಎನ್ನುವಂತಹ ವಿಷಯ ಅತ್ಯಂತ ಗಹನವಾಗಿದೆ. यह मठ ने सेवा के माध्यम से अनेक गरीब और मध्यम वर्ग के परिवारों को आध्यात्मिकता और कर्म योग के साथ जोड़ने का काम किया है। ಬಡ ಮತ್ತು ಮಧ್ಯಮ ವರ್ಗದ ಜನತೆಯನ್ನ ಸೇರಿಸಿ ಒಂದು ಒಗ್ಗಟ್ಟಿನ ನಿರ್ಮಾಣವನ್ನ ಈ ಸಂದರ್ಭದಲ್ಲಿ ಶಿಕ್ಷಣದ ಟ್ರಸ್ಟ್ ಮೂಲಕ ನಡೀತಾ ಇದೆ. और ये मठ 9 स्तंभों पर अन्न, अक्षरा, आरोग्य, आध्यात्मिकता, आश्रय, आरक्षण, आरण्य, अकालों, अनुकंपा और अनुबंध,
चुनचुनगिरी महासंस्थान मठ व्यक्ति की आत्मा के उत्थान के लिए भी प्रवृत्त है और समाज की आत्मा को जागरूक करने का भी काम कर रहा है। ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ವೈಯಕ್ತಿಕವಾಗಿ ಆತ್ಮ ನಿರ್ಭರ ಮಾಡುವುದರ ಜೊತೆಗೆ ಸಮಾಜದ ಆತ್ಮವನ್ನು ಸಹ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. और मैं फिर से एक बार श्री 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 डॉक्टर बाल गंगाधर नाथ स्वामी जी को जरूर याद करना चाहूंगा। 71वें पीठाधीश के 39 साल के कार्यकाल में सैकड़ों स्कूलें बनाई, कई अस्पताल बनाए और यहाँ से कई छात्रों को निःशुल्क निवास के साथ शिक्षा से युक्त कर समाज में सम्मानित स्थान पर पहुंचाए। अनाथालय बनाए, वृद्धाश्रम बनाए और मानसिक रोगियों के कल्याण के लिए भी ढेर सारे इनिशिएटिव महास्वामी जी ने लिए और यही परंपरा को डॉक्टर निर्मलानंद नाथ जी ने आगे बढ़ाया है। मैं आशा करता हूं ये मठ सालों सालों तक इसी प्रकार से सेवा के इस यज्ञ को आगे बढ़ाता रहेगा। ಮತ್ತೊಮ್ಮೆ ನಾನು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ಹಾಕಿಕೊಟ್ಟಂತಹ ಮಾರ್ಗ ಸ್ಕೂಲ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಜೊತೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮೂಲಕ ಈ ಒಂದು ಭವ್ಯ ಪರಂಪರೆಯನ್ನು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಇದು ನಡೆದುಕೊಂಡು ಬರಲಿ ಅಂತ ನಾನು ಹಾರೈಸ್ತೇನೆ. और आदि चुनचुनगिरी विश्वविद्यालय छात्रों को नई दिशा तो देता ही है, मगर नेट A+ प्राप्त कर भारत की श्रेष्ठ यूनिवर्सिटी में भी वो शामिल हुआ। ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡುತ್ತೆ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ಭಾರತದ ಸಂಸ್ಕೃತಿಯಡಿಗೂ ಸಹ ತಾವೆಲ್ಲರೂ ಸಹ ಪರಿಚಯ ಮಾಡಿಕೊಳ್ಳಬೇಕು. यहाँ पर स्थित 1500 बेड का अस्पताल और रिसर्च सेंटर, न्यूरोसर्जरी, कार्डियोलॉजी, एंकोलॉजी और इसके अलावे किडनी, लीवर, कॉर्निया, इसके ट्रांसप्लांट तक की उच्चतम आरोग्य की सेवाएं यहाँ बहुत कम दर में और गरीबों के लिए मुफ्त में उपलब्ध होती है। ವಿಶೇಷವಾಗಿ ವಿವಿಧ ಕ್ಷೇತ್ರಗಳಿರ್ಬೋದು, ಆ ಕ್ಷೇತ್ರಗಳಲ್ಲೆಲ್ಲವೂ ಅತ್ಯುತ್ತಮವಾಗಿರ್ತಕ್ಕಂಥ ಹೆಲ್ತ್ ಕೇರ್ ಅಂದ್ರೆ ಆರೋಗ್ಯ ಸೇವೆಗಳನ್ನ ಕೈಗೆಟುಕುವ ಬೆಲೆಗಳಲ್ಲಿ ಸಂಸ್ಥೆ ನೀಡ್ತಾ ಇರೋದು ಸಂತೋಷ. मित्रों, हमारे देश के नेता और प्रधानमंत्री मोदी जी ने एक बहुत बड़ा वाक्य सालों पहले गुजरात में कहा था कि गरीबी की सबसे बड़ी समस्या बीमारी और बीमारी की सबसे बड़ी वजह इलाज का खर्च। शासन ने गरीबों के बीमारी के इलाज की व्यवस्था करनी चाहिए और आज मैं गर्व के साथ कहता हूं, मोदी जी जब देश के प्रधानमंत्री बने तब 20 साल पहले बोला हुआ वो वाक्य उन्होंने पूरा किया है। आज देश के 60 करोड़ गरीबों को 5 लाख तक का पूरा इलाज मुफ्त में फ्री ऑफ कॉस्ट कराने की व्यवस्था भारत सरकार ने की है। इससे 60 करोड़ लोगों को अपने स्वास्थ्य के लिए कोई चिंता नहीं। ಬಂಧುಗಳೇ, ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸುಮಾರು 26 ವರ್ಷಗಳ ಹಿಂದೆ ಹೇಳಿದಂಥದ್ದು ಬಡವರದ್ದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ರೋಗ, ಆದರೆ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಸಮಸ್ಯೆ ಅಂದ್ರೆ ಆರೋಗ್ಯ ವೆಚ್ಚ. ಆದ್ರೆ ನಿಮಗೆಲ್ಲ ಗೊತ್ತಿರಬಹುದು, 60 ಕೋಟಿಗೂ ಹೆಚ್ಚು ಜನರಿಗೆ ಈಗಿನ 5 ಲಕ್ಷದ ಉಚಿತವಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳನ್ನು ಲಭಿಸ್ತಾ ಇರೋದು ಒಂದು ಐತಿಹಾಸಿಕ ಸಂಗತಿ. उन्होंने हेल्थ के प्रॉब्लम को होलिस्टिक व्यू के
इसके टीके लगाने की व्यवस्था, वैक्सीनेशन की व्यवस्था, फ्री ऑफ कॉस्ट की पोषण अभियान से मां और बच्चे के पोषण की चिंता कर एक हेल्दी नागरिक बनाने की शुरुआत की। आयुष्मान भारत योजना से 5 लाख तक का पूरा खर्चा आज भारत सरकार उठा रही है और प्रधानमंत्री जन औषधि परियोजना से 15,000 जगह पे 20% कॉस्ट में सारी दवाइयों को उपलब्ध कराया। एक प्रकार से बच्चा जब मां के गर्भ में होता है तब से लेकर वो मुक्त नागरिक बने तब तक वो बीमार ही न पड़े, और बीमार पड़े तो ज्यादा खर्च के बगैर अपना स्वास्थ्य लाभ कर पाए। इस प्रकार की एक समुचित व्यवस्था अनेक कार्यक्रमों के माध्यमों से मोदी जी ने की। ಆರೋಗ್ಯ ಸೇವೆಗಳ ಜೊತೆಗೆ ಒಂದು ವಿಶಿಷ್ಟವಾದ ಭಾರತೀಯ ಹೋಲಿಸ್ಟಿಕ್ ಅಪ್ರೋಚ್ ಮುಖೇನ ಆರೋಗ್ಯದೆಡೆಗೆ ಇರಬಹುದು, ಫಿಟ್ ಇಂಡಿಯಾ ಮೂವ್ಮೆಂಟ್, ಯೋಗ ಡೇ, ಹಾಗೆಯೇ ಆಯುಷ್ಮಾನ್ ಭಾರತ್ ಮಿಷನ್ ಇಂದ್ರಧನುಷ್ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜ, ತಾಯಿ ಮಗುವಿನ ಆರೋಗ್ಯದ ಜೊತೆಗೆ ಏನಾದರೂ ರೋಗ ಬಂದರೆ ಅದನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕ್ರಾಂತಿಕಾರಿ ಹೆಜ್ಜೆಗಳನ್ನು ತೆಗೆದುಕೊಳ್ಳಲಾಗಿದೆ। और इन्होंने इसके साथ डॉक्टरों की संख्या बढ़ाने के लिए भी ढेर सारे काम किए। पहले 2014 में देश में 7 एम्स थे, आज 23 एम्स। मेडिकल कॉलेज की संख्या 387 थी, अब 780। एमबीबीएस सीट की संख्या 51,000 थी, आज 1,18,000। और पीजी सीट की संख्या 31,000 थी, आज 74,000 पीजी सीट देश में उपलब्ध है। इसका मतलब 1,18,000 एमबीबीएस डॉक्टर और 74,000 डबल ग्रेजुएट डॉक्टर हर साल बाहर आ रहे हैं। पहले इसकी संख्या 50,000 तक सीमित। ಮುಂಚೆ ಕೇವಲ ಕಡಿಮೆ ಇದ್ದಂತಹ ಕಾಲೇಜುಗಳ ಸಂಖ್ಯೆ ಇರ್ಬೋದು, ಎಂಬಿಬಿಎಸ್ ಇರ್ಬೋದು, ಪಿಜಿ ಇರ್ಬೋದು, ಅವೆಲ್ಲವೂ ಸಹ ಈಗ ಡಬಲ್ ಆಗಿ ಇಡೀ ದೇಶಕ್ಕೆ ಆರೋಗ್ಯ ಸೇವೆ ಲಭಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ। अंत में मैं फिर से एक बार